ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿಯ. ಇವತ್ತು ಸಿಂಪಲಾಗಿ ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಬೀಟ್ರೂಟ್ ಪಲ್ಯ 2 ಥರ 3 ಥರ ಮಾಡ್ತೀನಿ. ಇದೊಂದು ಸಿಂಪಲಾಗಿ ಒಂದು ಎಣ್ಣೆ ಹಾಕಿ ಪಾತ್ರೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋದು. ಬೀಟ್ರೋಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲಿ ಫೋಲಿಕ್ ಆ್ಯಸಿಡ್ ಎಲ್ಲ ಇರುತ್ತೆ. ಹಾಗಾಗಿ ಹೆಣ್ಮಕ್ಳು ವಾರದಲ್ಲಿ 3 ದಿನ ಬೀಟ್ರೋಟ್ ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದಾಗತ್ತೆ. ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಅಂದರೆ ಆಡು ಭಾಷೆಲಿ ಹೇಳಬೇಕು ಅಂದರೆ ರಕ್ತ ಹೆಚ್ಚುತ್ತೆ ಅಂತ. ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಉದ್ದುದ್ದಕ್ಕೆ ಸೀಳಿದ್ದಂಥ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಸಿ ಇದೆ, ಕಿತ್ತು ಬಳಸ್ತಾ ಇದ್ವಿ. ಮುಂದ್ಗಡೆ ಸೈಟಲ್ಲಿ ಇವಾಗ ಮನೆ ಕಟ್ಟೋಕ್ಕೆ ಅಂತ ಅವರು ನಮ್ಮ ಗಿಡಗಳೆಲ್ಲ ಕಿತ್ತಾಕ್ತಿತ್ತು. ಹಾಗಾಗಿ ಕರಿಬೇವಿನ ಸೊಪ್ಪು ಒಣಗಿಸಿಟ್ಕೊಂಡಿದ್ದೀನಿ. ಅದನ್ನೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಮೆತ್ತಗಾಯಿತು ಈರುಳ್ಳಿ ಅನ್ನೋದಾಗ ಬೀಟ್ರೋಟ್ ಹಾಕ್ಕೊಳ್ಳೋಣ. ಈ ಬೀಟ್ರೋಟ್ ಸೇರಿಸ್ತಾ ಇದ್ದೀನಿ. ಬೀಟ್ರೋಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ. ತುರಿದಿನೂ ಮಾಡ್ಬೋದು. ತುರಿಯೋದ್ರಿಂದ ತುಂಬಾ ಒಂಥರ ಮೆತ್ತಗಾಗ್ಬಿಡತ್ತೆ ಈ ಬೇಸಿಗೆಗೆ. ಹಾಗಾಗಿ ಹೆಚ್ಚಿಟ್ಟು ಮಾಡೋದೇ ಈ ಬೇಸಿಗೆನಲ್ಲಿ ಉತ್ತಮ. ಹಾಗಾಗಿ ನಾನು ಸಣ್ಣಗೆ ಹೆಚ್ಚಿಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರು ಆ ಥರ ಏನೂ ಸೇರಿಸ್ಬೇಕಾಗಿಲ್ಲ. ಅದೇ ಹಬೆಯಿಂದನೇ ಬೆಂದ್ಕೊಳ್ಳುತ್ತೆ. ಒಂದು 5-10 ನಿಮಿಷ ಆದಮೇಲೆ ತೆಗೆದುಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ಸೇರಿಸ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ಸಾಕು. ಇದು ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನಾವು ತುಂಬ ದಿನ ಮಾಡಿಟ್ಟಿದ್ದೇವೆ. ಹಾಗಾಗಿ ನಾನು ಸರ್ವ್ ಮಾಡಿ ಇದು ವಿಡಿಯೋ ಫೋಟೋ ಮಾಡ್ಕೊಳ್ಳೋಕೆ ಕೂಡ ನನ್ನ ಮಕ್ಕಳು ಉಳಿಸಿರಲಿಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟು. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.